ಸರ್ Okay. ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಬಿಡದಲ್ಲೇ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಮುಖ್ಯಮಂತ್ರಿಗಳಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಬಿಡಲ್ಲ ಹೇಳ್ತಾರೆ ಸರ್. ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ. ಇವರು ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿನ ಯಾಕೆ ಮಾತಾಡಕ್ ಬಿಟ್ಟಿಲ್ಲ? ನೀವು ಮಾತಾಡಬೇಕಾದ್ರೆ ಡೆತ್ ನೋಟನ್ನು ಓದಿದ್ರಿ ನೀವು, ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ. MLA ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟುಬಿಟ್ಟು ಓದ್ತಾರೆ. ಯಾರು ಬ್ಯಾಂಕ್ ಅಧಿಕಾರಿ ಅವರ ಹೆಸರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ. ಅದಕ್ಕೆ ಅದನ್ನು ಓದಿ, ಅದನ್ನು ಬಿಟ್ಟು ಯಾಕೆ ಹೋಗ್ತೀರಾ, ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ಇವತ್ತು ಅವ್ರು ಏನು ಹೇಳಿರೋದು, ಯಾರು ಭಾಗಿಯಾಗಿಲ್ಲ, ಅಧಿಕಾರಿಗಳೇ ತಿಂದಾಕ್ಬಿಟ್ಟವ್ರಂತೆ ಎಲ್ಲ. ಏನು 178 ಕೋಟಿನ ಅಧಿಕಾರಿಗಳೇ ತಿನ್ನಕತ್ತ? 187 ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗುತ್ತಾನಪ್ಪ? ಅದರಿಂದ ದೊಡ್ಡ ತಿಮಿಂಗ್ಲುಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ. ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರದನ್ನ ತಿಂದಿರ್ಬೋದು ಅಷ್ಟೇ. ಇದನ್ನ ಮಾಡಿಸ್ತವ್ರು ಯಾರು, ಅದೇ ಇಂಪಾರ್ಟೆಂಟು. ಅದರಿಂದ ನಾವು ಇಡೀ ರಾಜ್ಯಕ್ಕೆ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರ್ ಔಟ್ ಇದೆ, ದುಡ್ಡಿಲ್ಲ, ಒಂದು ರೀತಿ ಗ್ಯಾರಂಟಿಯನ್ನು ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳಿದು. ಅದಕ್ಕೆ ಇವಾಗ ದಲಿತರ ಹಣ ಹುಡುಕ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಒಕ್ಕಲಿಗರ ನಿಗಮದಲ್ಲಿ ಹಣ ಇದೆ, ಬ್ರಾಹ್ಮಣರ ನಿಗಮದ ಹಣ ಇದೆ, ಲಿಂಗಾಯತರು ಎಲ್ಲ ಅದನ್ನು ಹಾಕೊಂಬಿಡಿ. ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಬಾಳು ಬೀದಿಗೆ ಬರ್ತೈತೆ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜಲ್ಲಿ ಇರುವಂಥ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವರು NDRF ದುಡ್ಡು ರಿಲೀಸ್ ಮಾಡಿಬಿಟ್ಟಿದ್ದಾರಲ್ಲ.